ನಾನು ಯಾಕೆ ಈ ಥರ ಆಡ್ತಿದ್ದೀನಿ ಆ್ಯಂಡ್ ಇವತ್ತೊಂದು ಜೋಕ್ಸ್ ಇದೆ ಅದೇನು ಅಂತ ಮುಂದೆ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ನನ್ನ ಕತೆ. ನಿಮ್ಮ ಜೊತೆ ಡೇ 18ಗೆ ಬೆಳಗ್ಗೆ ಎದ್ದು ರೊಟ್ಟಿ ತಿನ್ಕೊಂಡು ಸ್ವಲ್ಪ ಬಿಸಿಲಿಗೆ ಯೋಚನೆ ಮಾಡ್ಕೊ ಹಂಗೊಂದಿದೆ, ಏನೂ ಡೀಪಾಗಿ ಯೋಚನೆ ಮಾಡ್ತಿರ್ಲಿಲ್ಲ. ಓಕೆ, ನಿಮಗೆಲ್ಲ ಒಂದು ಕ್ವಶನ್ ಕೇಳ್ತೀನಿ. ಓಕೆ, ಈ ಕ್ವಶನ್ ಕೇಳ್ಬೇಕಾದ್ರೆ ಎಲ್ಲ ಆನ್ಸರ್ಸ್ ನಾನು ಹೇಳ್ತೀನಿ, ಬಟ್ ಲಾಸ್ಟ್ ಆನ್ಸರ್ ನೀವು ಗೆಸ್ ಮಾಡಬೇಕು. ಫಸ್ಟ್ ಕ್ವಶನ್ ಏನು ಅಂದರೆ, ಒಂದು ಏರೋಪ್ಲೇನಲ್ಲಿ 100 ಇಟ್ಟಿಗೆಗಳನ್ನ ತೊಗೊಂಡು ಹೋಗ್ತಾ ಇರ್ತಾರೆ. ಒಂದು ಇಟ್ಟಿಗೆ ಮಿಸ್ಸಾಗಿ ಕೆಳಗಡೆ ಬಿದ್ದುಬಿಡುತ್ತೆ. ಅಂದರೆ ಮಿಕ್ಕಿರೋದು ಎಷ್ಟು ಇಟ್ಟಿಗೆ? 99 ಇಟ್ಟಿಗೆಗಳು. ಆಮೇಲೆ ಒಂದು ದಿವಸ ಕಾಡಲ್ಲಿ ಎಲ್ಲ ಪ್ರಾಣಿಗಳೂ ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿರುತ್ತೆ. ಯಾರು? ಸಿಂಹ. ಆದರೆ ಬರ್ಡೇ ಪಾರ್ಟಿಗೆ ಹೋಗಬೇಕು ಅಂದರೆ ಈಗ ಜಿರಾಫೆ ಇರುತ್ತೆ. ಆ ಜಿರಾಫೆ ಏನು ಮಾಡಬೇಕು? ಸಮುದ್ರ ದಾಟ್ಕೊಂಡು ಹೋಗಬೇಕು ಆ ಬರ್ಡೇ ಪಾರ್ಟಿಗೆ. ಆದರೆ ಸಮುದ್ರ ದಾಟಬೇಕು ಅಂದರೆ ಅದ್ರ ತುಂಬ ಕ್ರೊಕೊಡೈಲ್ಸ್ ಇರುತ್ತೆ, ತಿನ್ಕೊಂಡ್ಬಿಡುತ್ತೆ. ಅದು ಹೆಂಗೆ ದಾಟುತ್ತೆ ಅಂದರೆ, ಎಲ್ಲ ಅನಿಮಲ್ಸು ಬರ್ಡೇ ಪಾರ್ಟಿಗೆ ಹೋಗಿರೋದ್ರಿಂದ ಕ್ರೊಕೊಡೈಲ್ಸ್ ಕೂಡ ಬರ್ಡೇ ಪಾರ್ಟಿಗೆ ಹೋಗಿರುತ್ತೆ. ಸಮುದ್ರದಲ್ಲಿ ಯಾವ ಕ್ರೊಕೊಡೈಲ್ಸು ಇರಲ್ಲ, ಅದು ಆರಾಮಾಗಿ ಹೋಗ್ಬೋದು. ಆದರೂ ಜಿರಾಫೆ ಸತ್ತೋಗುತ್ತೆ. ಅದು ಹೆಂಗೆ ಅನ್ನೋದೇ ನಿಮಗಿರೋ ಕ್ವಶನ್. ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೊಂದಕ್ಕೆ ಅವಾಗ ನಾನು ವಿಡಿಯೋ ಕಾಲ್ ನನ್ನ ಫ್ರೆಂಡ್ನ ತೋರಿಸೋದಲ್ಲ, ಅವಳಿಗೆ ಅದೇ ಕ್ವಶನ್ಸ್ನ ಕೇಳ್ತಾ ಇದ್ದೆ. ಅವಳು ಕೂಡ ಲಾಸ್ಟ್ ಒಂತಿಗೆ ಆನ್ಸರ್ ಮಾಡಿಲ್ಲ. ನೀವು ಲಾಸ್ಟ್ ಕ್ವಶನ್ಗೆ ಆನ್ಸರ್ ಗೊತ್ತಿದ್ರೆ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಏನಿಲ್ಲ, ಪಾಪ್ಕಾರ್ನ್ ತೊಗೊಂಡು ತಿನ್ಕೊಂಡು ಆಟ ಆಡ್ತಿದ್ದೆ ಅಷ್ಟೇ. ಜೋಕ್ಸ್ ಹೇಳ್ತೀನಿ ಅಂತ ಅಂದೆ ಅಲ್ವಾ, ಅದನ್ನು ನೀವು ಕೇಳಿಸ್ಕೊಳ್ಳಿ. ಇವತ್ತು ಒಂದು ಜೋಕ್ಸ್ ಆಯಿತು. ಯಾರ್ಯಾರ ಪರಿಸ್ಥಿತಿ ಹೆಂಗಿರುತ್ತೋ ಗೊತ್ತಿಲ್ಲ, ನಾವು ಅಳಿಬಾರ್ದು, ಬಟ್ ಆದರೂ ಹೇಳ್ತೀನಿ. ನಾನು ಹಾಲು ತೊಗೊಂಬರೋಕ್ಕೆ ಅಂತ ಹೋಗಿದ್ದೆ ಸಂಜೆ, ಆಯಿತಾ. ನಾನು ಹಾಲು ತೊಗೊಬೇಕಾದ್ರೆ ನನ್ನ ಪಕ್ಕದಲ್ಲಿ ಒಂದು ಹುಡುಗಿ ಬಂದು ನಿಂತ್ಕೊಂಡ್ಬಿಟ್ಟು, ಆಂಟಿ ಒಂದು ಪಾರ್ಲೇಜಿ ಬಿಸ್ಕೆಟ್ ಕೊಡಿ ಅಂತ. ನಾನು ಅದಕ್ಕೆ, ಆಂಟಿ ನನಗೂ ಒಂದು ಪಾರ್ಲೇಜಿ ಬಿಸ್ಕೆಟ್ ಕೊಡಿ ಅಂತ ನಾನು ಕೇಳಿದೆ. ಆಮೇಲೆ ತಿರುಗಿ ನೋಡ್ತೀನಿ ಗುರು, ನನ್ನ ಫ್ರೆಂಡ್ ಪಾಪು, ಅವಳು ಅವಳ ಮಗು ಬಿಸ್ಕೆಟ್ ಕೊಡಿಸ್ತಾ ಇದ್ದೆ. ನಾನು ತಿನ್ನಕ್ಕೆ ತಗೊಂತಾ ಇದ್ದೀನಿ ಗುರು. ನನಗೆ ನಾನೇ ಚೈಲ್ಡಾ ಇಲ್ಲ ಅವ್ರಿಗೂ ತುಂಬ ದೊಡ್ಡ. ನಮ್ಮ ಒಂದು ಕ್ಷಣ ಜನ್ರೇಷನ್ ಗ್ಯಾಪ್ ನೋಡಿ ನಗು ಬಂದ್ಬಿಡ್ತು. ನಾನು ನನ್ನ ಏಜ್ ಹುಡುಗಿ ಮಗು ಬಿಸ್ಕೆಟ್ ತಿನ್ನೋದಕ್ಕೂ ನಾನು ಬಿಸ್ಕೆಟ್ ತಿನ್ನೋದಕ್ಕೂ ಅಯ್ಯೋ. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.